हरिः ओम् आपादमौलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदम् सर्वाभीष्टफलप्रदम् पुरन्दरगुरुम् वन्दे दासश्रेष्ठम् दयानिधिम्। विद्याविनयसम्पन्नान् शान्तादिगुणबृंहितान् सत्शास्त्रप्रवचनासक्तान् यलमेलार्यन् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरून् मम। हरिः ओम्। श्रीशाः पाहि। अनन्तकोटिब्रह्माण्डनायक रमा ब्रह्मरुद्र इन्द्रादिपन्द्य भक्तवत्सला भवरोगवैद्य शरणागतवज्रपञ्जर आपद्बान्धवानाथबन्धो अनिमित्तबन्धो पतितपावन महारोगनिवारण महादुरितनिवारण महाभयनिवारण महाबन्धविमोचन भयविनाशन कृपावारधि देवदेवोत्तम देवशिखामणि कपटनाटकसूत्रधारा निच्चरल नित्या सत्यसङ्कल्पा मुक्ता मुक्तनियामका मोक्षदरा स्ववैकुण्ठपदे वैकुण्ठविहारी श्रीधाम त्रिगुणवज्जिता जगज्जन्मादिकारणा जगत्पते जगत्सच्चिन्दमिन्ना जगदीशा जगदुद्धारा जगत्स्वामी जगद्विलक्षण जगन्नाथा विश्वकुटुम्बी विराटमूर्ति हे मंगलांगा हे शुभांगा हे शुभांगा हे शुभांगा। ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿಯ ಬ್ರಹ್ಮಾಂಡ ನಾಯಕನಲ್ಲಿ 38ನೇ ಗದ್ಯ ಹೇ ಶುಭಾಂಗ. ಹಿಂದೆ ನಾವು ಕೇಳಿದ್ದು ಹೇ ಮಂಗಳಾಂಗ, ಈಗ ಕೇಳುತ್ತಿರುವುದು ಹೇ ಶುಭಾಂಗ. ಈಗ ಹೇ ಎಂಬತಕ್ಕಂಥ ಸಂಬೋಧನೆ ವಿಭಕ್ತಿ ಅಂತ ನಾವು ತಿಳಿದಿದ್ದಾಗಿದೆ. ಮತ್ತೆ ಅದೇ ಶಬ್ದವನ್ನು ಕುದಿಸ್ಕೊಂಡು ಶುಭಾಂಗ ಅಂತ ಹೇಳಿದ್ದಾರೆ ಶ್ರೀ ಪುರಂದರದಾಸರು. ಪುರಂದರದಾಸರು ಹೇ ಶುಭಾಂಗ ಅಂತ ಹೇಳೋದ್ರಲ್ಲಿ ಅವರ ಮಾನಸಿಕ ಸ್ಥಿತಿ ಏನಾಗಿದೆ? ಭಗವಂತನ ಗುಣಗಳನ್ನು ಕೊಂಡಾಡುತ್ತಾ ಭಗವಂತನನ್ನ ಸಾಕ್ಷಾತ್ತಾಗಿ ತನ್ನ ಕಣ್ಣೆದುರುಗಡೆ ನೋಡಿರುತ್ತಾರೆ. ನೋಡಿದ ಕೂಡಲೇ ಆ ಮಂಗಳಮಯ ಭಗವಂತ ಅಂತ ಕೊಂಡಾಡಿದಾಗ ಅವರು ಮಂಗಳಮಯ ಮಾತ್ರ ಅಲ್ಲ, ಭಗವಂತ ಶುಭಾಂಗ ಅಂತ ಹೇಳಿ ಭಗವಂತನೇ ತೋರಿಸಿಕೊಂಡು ಬಿಟ್ಟಿದ್ದಾನೆ. ಆದ್ದರಿಂದ ಅವರಿಗೆ ತೃಪ್ತಿಯಾಗಿ ಹೇ ಶುಭಾಂಗ ಅಂತ ಕರೆದರು. ಕರೆದಿದ್ದು ಅಂದ್ರೆ ಏನರ್ಥ? ಇವ್ರ ಮನಸ್ಸಿಗೆ ಬಂದಿದ್ದ ಕರೆದಿದ್ದು ಅಂತಲ್ಲ. ವೇದೋಕ್ತವಾದ ಶುಭಾಂಗ ಎಂಬತಕ್ಕಂಥದ್ದು ಭಗವಂತನ ವಿಶೇಷವಾದ ಲಕ್ಷಣ. ಭಗವಂತನ ಮಾತ್ರ ಉಪಯೋಗತಕ್ಕಂಥದ್ದು ನಾಮಧೇಯ ಗುಣವಾಚಕ ಮತ್ತು ಕ್ರಿಯಾವಾಚಕ ಶಬ್ದ. ಆದ್ದರಿಂದ ಹೇ ಶುಭಾಂಗ ಅಂತ ಉಚ್ಚರಿಸಿದ್ದಾರೆ. ಇದರಿಂದ ನಮಗೆ ಏನನ್ನು ಬೋಧಿಸುತ್ತಿದ್ದಾರೆ ಅನ್ನೋದನ್ನು ನಮಗೆ ಚಿಂತನೆ ಮಾಡಬೇಕು. ಮೊಟ್ಟ ಮೊದಲಿಗೆ ನೋಡಿ, ಶುಭಾಂಗ ಎಂಬತಕ್ಕಂಥದ್ದು ಭಗವಂತನ ನಾಮ ಎನ್ನುವುದಕ್ಕೆ ಸಂಶಯವೇ ಬೇಡ. ಏಕೆಂದರೆ ವಿಷ್ಣು ಸಹಸ್ರನಾಮದಲ್ಲಿ ಒಂದಲ್ಲ, ಎರಡಲ್ಲ, 3 ಸಾರಿ ಶುಭಾಂಗ ಅಂತ ಬಂದಿದೆ. ನೀವು ತೆಗೆದು ನೋಡಿ, ಓದಿ ನೋಡಿ. ವೇದವ್ಯಾಸರೇ ತಮ್ಮ ಹೆಸರನ್ನು ಶುಭಾಂಗ ಅಂತ ಹೇಳ್ಕೊಂಡಿದ್ದಾರೆ.
ಆ ಶುಭಾಂಗನನ್ನು ಕಣ್ಣಿಂದ ನೋಡಿದವರು ಪುರಂದರದಾಸರು ಹೇ ಎಂಬತಕ್ಕಂಥ ಸಂಬೋಧನೆಯನ್ನು ಸೇರಿಸಿದ್ದಾರೆ. ಹೇ ಅಂದ್ರೆ ಏನೋ ಪ್ರಸಿದ್ಧ ಅಂತ ನಾವು ತಿಳಿದಿದ್ದೀವಿ. ಹಿ ಅಂದ್ರೆ ಪ್ರಸಿದ್ಧ. ಹಿ ಪ್ರಸಿದ್ಧ ಎಲ್ಲಿ ಪ್ರಸಿದ್ಧ? ಅಪರೋಕ್ಷ ಜ್ಞಾನಿಗಳಿಗೆ ಪ್ರಸಿದ್ಧ, ವೇದದಲ್ಲಿ ಪ್ರಸಿದ್ಧ, ದೇವತೆಗಳಲ್ಲಿ ಪ್ರಸಿದ್ಧ ಅಂತ ತಿಳ್ಕೋಬೇಕು. ಯಾಕಂದ್ರೆ ಬೇರೆ ಸಾಧಾರಣ ಲೋಕದಲ್ಲಿ ಅಜ್ಞಾನಿಗಳಲ್ಲಿ ನೀವು ವಿಷ್ಣು ಸಹಸ್ರನಾಮನು 1000 ಸಲ ಅಲ್ಲ, ಕೋಟಿ ಸಲ ಹೇಳಿದ್ರು ಸಹ ಅದು ಶಬ್ದರೂಪವಾಗಿಯೇ ಇರುತ್ತೆ ಹೊರತು ಗುಣರೂಪವಾಗಿಯೂ ಕಾಣುವುದಿಲ್ಲ, ಕ್ರಿಯಾರೂಪವಾಗಿಯೂ ಕಾಣುವುದಿಲ್ಲ. ಆದರೆ ಪುರಂದರದಾಸರು ಶ್ರೇಷ್ಠ ಅಪರೋಕ್ಷ ಜ್ಞಾನಿಗಳು, ನಾರದಂಶ ಸಂಭೂತರು. ನಾರದನೆಂಬತಕ್ಕಂಥವರು ಯಾವ ಕಕ್ಷದಲ್ಲಿದ್ದಾರೆ? 14ನೇ ಕಕ್ಷದಲ್ಲಿ ಇರ್ತಕ್ಕಂಥ ಶ್ರೇಷ್ಠ ದೇವತಾ ಋಷಿಗಳು, ದೇವರ್ಷಿಗಳು. ಋಷಿ ಅಂದರೆ ಏನು? ಸದಾ ಚಿಂತನೆ ಮಾಡತಕ್ಕಂಥ ಇದ್ದವರು. ದೇವ ಅಂದ್ರೆ ಏನು? ವಿಶಿಷ್ಟವಾದ ಗುಣವುಳ್ಳವರು ಅಂತ ಅರ್ಥ. ಆದ್ದರಿಂದ ದೇವರ್ಷಿ ಅಂದರೆ ಅತ್ಯಂತ ವಿಶಿಷ್ಟವಾದ ಗುಣವುಳ್ಳವರು ಇವರು ಆಗಿರೋದ್ರಿಂದ ಅವರು ಸಂಭೂತರಾಗಿರ್ತಕ್ಕಂಥ ಪುರಂದರದಾಸರಿಗೆ ಹೇ ಶುಭಾಂಗ ಅಂತ ಉಚ್ಚರಿಸ್ಬಿಟ್ಟಿದ್ದಾರೆ. ಅದರಿಂದ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಭಗವಂತ ಮಂಗಳಾಂಗ ಹೌದು. ಮಂಗಳಾಂಗ ಅಂತ ಅಷ್ಟೇ ತಿಳಿಬೇಡಿ, ಅವನು ಶುಭಾಂಗವೂ ಹೌದು. ಶುಭಾಂಗ ಅಂದ್ರೆ ಏನಪ್ಪ ಅಂದ್ರೆ, ಶುಭ ಅಂದ್ರೆ ಶಂ ಸುಖಂ, ಇದು ಅವರ್ಗೀಯ ವರ್ಗದಿಂದನೇ ಪ್ರಾರಂಭವಾಗತಕ್ಕಂಥದ್ದು. ನಾವಿಲ್ಲಿ ತಿಳಿಬೇಕಾದೇನು? ಅಂಗ ನಾವು ತಿಳಿದಿದ್ದೇವೆ, ಇಲ್ಲಿ ಶುಭ ಮಾತ್ರ ತಿಳಿಬೇಕು. ಶುಭ ಅನ್ನೋದು ಶಕಾರ, ಶಕಾರ ಎಂಬುದು ಅವರ್ಗೀಯ ವ್ಯಂಜನ. ಅವರ್ಗೀಯ ವ್ಯಂಜನದಲ್ಲಿ ಅರ್ಥ ಏನು? ಶಂ ಸುಖಂ, ಅತ್ಯಂತ ಸುಖದಲ್ಲಿ ಇರ್ತಕ್ಕಂಥ ಅವನು. ಯಾವ್ದು ಸುಖಪ್ಪ ಅಂದ್ರೆ ಅವನದೇ ಸುಖ. ಯಾವತ್ತಿಂದ? ಅನಾದಿ ಕಾಲದಿಂದಲೂ ಇದ್ದು, ಇವತ್ತು ಇದ್ದಾನೆ, ಅನಾದಿ ಕಾಲದಲ್ಲೂ ಇದ್ದಾನೆ. ಹೌದು, ಅವನು ಅನಾದಿ ಕಾಲದಿಂದ ಇದ್ದಾನೆ ಎಂಬುದು ನಿಮಗೆ ಹೇಗೆ ಅರ್ಥವಾಯ್ತು ಪುರಂದರದಾಸರೇ ಅಂತ ನಾವು ಪ್ರಶ್ನೆ ಹಾಕೊಂಡ್ರೆ, ಹೇ ಶುಭಾಂಗ ಅನ್ನೋದು ಉತ್ತರ. ಶುಭಾಂಗ ಅಂದ್ರೆ ಅಪ್ರಾಕೃತ ಶರೀರ ಅಂತ ಅರ್ಥ. ನೋಡಿ, ಶುಭಾಂಗ ಅಂದ್ರೇನು? ಶ್ರೇಯಸ್ಸು ಇರತಕ್ಕಂಥ ದೊಂದು ಅಂತ ಅರ್ಥ. ಶ್ರೇಯಸ್ಸು ಯಾವುದಪ್ಪ ಅಂದ್ರೆ ಲೋಕದಲ್ಲಿ ಶ್ರೇಯಸ್ಸು ಪ್ರೇಯಸ್ಸು ಅಂತ ಹೇಳಿ ಕೇಳಿದ್ದೀವಿ. ಶ್ರೇಯಸ್ ಯಾವುದು? ತಮ್ಮ ಶ್ರೇಯೋದಾಯಕವಾಗಿರ್ತಕ್ಕಂಥದ್ದು. ಭಗವಂತ ಶ್ರೇಯೋದಾಯಕ ಯಾವುದು? ಅವನ ಗುಣಗಳೇ, ಅವನ ಶರೀರ, ಅವನ ಹೆಸರು. ಅದರಲ್ಲಿ ಮುಖ್ಯವಾದ ಯಾವುದು? ಅಪ್ರಾಕೃತ ಚಿದಾನಂದ ಮೂರ್ತಿ. ಆದ್ದರಿಂದ ಶುಭಾಂಗ ಅಂದ್ರೆ ಅಪ್ರಾಕೃತ ಅಂತ ಹೆಸರು. ಈ ಭಗವಂತನಿರತಕ್ಕಂಥ ಅಪ್ರಾಕೃತ ಬೇರೆ ಯಾರಲ್ಲೂ ಇಲ್ಲ, ಯಾರಿಗೂ ಬರಲಾರದು. ಯಾಕೆ? ಸ್ವತಂತ್ರನಾದ್ದರಿಂದ. ಸ್ವತಂತ್ರನಾದ ಶುಭಾಂಗ ಇರತಕ್ಕಂಥದ್ದು. ಲಕ್ಷ್ಮಿನೂ ಅಸ್ವತಂತ್ರಳು, ಆದರೆ ಶುಭಾಂಗ ಇದೆಯಲ್ಲ, ಹೌದು, ಅವಳು ಶುಭಾಂಗಳೆ, ಆದರೆ ಅಸ್ವತಂತ್ರಳು. ಇನ್ನು ಮುಕ್ತ ಬ್ರಹ್ಮ ಮುಂತಾದವರು ಅಪ್ರಾಕೃತರಾಗ್ತಾರಲ್ಲ, ಹೌದು, ಅದು ಒಂದು ಕಾಲದ ನಂತರದಲ್ಲಿ ಪ್ರಾಕೃತದಿಂದ ರಹಿತರಾಗ್ತಾರೆ, ಅದು ಅಪ್ರಾಕೃತರಾಗ್ತಾರೆ. ಆದ್ದರಿಂದ ಯಾವ ಕಾಲಕ್ಕೂ ಸ್ವತಂತ್ರತೆಯೇ ಇರತಕ್ಕಂಥವನು ಯಾರು? ಕೇವಲ ಭಗವಂತ. ಆದ್ದರಿಂದ ಹೇ ಶುಭಾಂಗ ಎಂಬತಕ್ಕಂಥದ್ದು ಅನ್ವರ್ಥನಾಮ ಆಗಿದೆ. ಈಗ ಶುಭ ಅನ್ನೋದಕ್ಕೆ ಏನು ಅರ್ಥ ಬರುತ್ತೆ? ಸಾಧಾರಣವಾಗಿ ನಾವು ನೋಡಿದ್ರೆ ಶುಭ ಅಂದ್ರೆ ಏನು? ಶಂ ಸುಖಂ ಅಷ್ಟೇ ಇಲ್ಲ, ಸುಂದರತ್ವಂ ಅಂತ ಹೇಳಿದ್ರು. ಸುಂದರತ್ವ ಅಂದ್ರೇನು? ಸ್ವರತ ಸುಂದರತ್ವ ಮತ್ತೆ ಹೇಗೆ ಮಂಗಳಂಗೆ ಹೇಳಿದ್ವು ಅದೇ ಅರ್ಥ ಇಲ್ಲ. ಸುಂದರತ್ವ, ಸುಂದರ, ಕಲ್ಯಾಣಪ್ರದ ಅಂತ ಶುಭವಾಗಲಿ ಅಂತ ನಾವು ಆಶೀರ್ವಾದ ಮಾಡಿದ್ರೆ ಅದರ ಅರ್ಥ ಏನು? ಕಲ್ಯಾಣಪ್ರದತ್ವ. ಕಲ್ಯಾಣಪ್ರದತ್ವ ಯಾರು? ಕೇವಲ ಭಗವಂತ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತರ ಪ್ರದಾಯಿನೇ ಅಂತ ಯಾಕೆ ಪುರಂದರದಾಸರು ವೇದವ್ಯಾಸರು ಹೇಳಿರತಕ್ಕಂಥ ಶ್ರೀನಿವಾಸನ ಸ್ತೋತ್ರವನ್ನೇ ಇಲ್ಲಿ ಸೇರಿಸಿಕೊಂಡು ಅದರ ಅರ್ಥವನ್ನು ಇಲ್ಲೂ ಅನುಭವಿಸಿಕೊಂಡು ಹೇಳಿರತಕ್ಕಂಥ ಶಬ್ದ ಶುಭಾಂಗ. ಆದ್ದರಿಂದ ಅದು ಕಲ್ಯಾಣಕರ, ಕಲ್ಯಾಣಪ್ರದ. ಆದ್ದರಿಂದ ಕಲ್ಯಾಣ ಎಂಬತಕ್ಕಂಥದ್ದು ಶುಭ ಎಂಬುದಕ್ಕೆ ಪರ್ಯಾಯ ಶಬ್ದ ಹೌದು. ಕಲ್ಯಾಣ ಅಂದ್ರೆ ಏನು? ಮಂಗಳ. ಮಂಗಳ ಹಿಂದೆ ನೋಡಿದ್ದೀವಿ, ಮಂಗಳೋತ್ಸವ, ಮಂಗಳಮಯ. ಯಾವುದು ಶಬ್ದವನ್ನು ಸ್ತೋತ್ರವನ್ನು ಮಂಗಳದಲ್ಲಿ ಕೊನೆಗೊಳ್ಳುವುದರಿಂದ ಅದೇನಾಗಿದೆ?
ಕೊನೆಯಲ್ಲಿ ಎಲ್ಲರಿಗೂ ಇದು ಓದಿದವರಿಗೂ ಸಹ ಮಂಗಳವಾಗತ್ತೆ ಅಂತ ಅರ್ಥ. ಹಾಗಾದ್ರೆ ಭಗವಂತನಿಗೆ ಮೊದಲು ಮಂಗಳ, ಮಧ್ಯದಲ್ಲೂ ಮಂಗಳ, ಕೊನೆಯಲ್ಲೂ ಮಂಗಳ, ಆದ್ದರಿಂದ ಅವರಿಗೆ ಶುಭಾಂಗ ಅಂತ ಹೇಳಿ ಪುರಂದರದಾಸರು ಹೇಳಿದ್ದಾರೆ. ಮಂಗಳ, ಸೌಭಾಗ್ಯ, ಭಗವಂತನ ಐಶ್ವರ್ಯ ಎಂತದಪ್ಪ? ನಿಜವಾದ ಐಶ್ವರ್ಯ ಅಂದ್ರೆ ಭಗವಂತನ ಐಶ್ವರ್ಯ ಮಾತ್ರ. ಆದ್ದರಿಂದ ಸೌಭಾಗ್ಯ ಶಬ್ದಕ್ಕೂ ಸಹ ಶುಭಾಂಗ ಎಂಬತಕ್ಕಂಥದ್ದನ್ನ ಅರ್ಥ ಬರ್ತಾ ಇದೆ. ಸಮೃದ್ಧಿ, ಎಲ್ಲರೂ ನಾವು ಕೇಳ್ತೀವಿ, ಹೇಗಿದ್ದೀರಾ, ಆರಾಮಿದ್ದೀರಾ, ಸಮೃದ್ಧವಾಗಿದ್ದೀರಾ? ನಿಜವಾದ ಸಮೃದ್ಧಿ ಯಾರು? ಭಗವಂತನದ ಲಕ್ಷಣ. ಬೇರೆ ಇನ್ನಾರಲ್ಲೂ ಸಮೃದ್ಧಿ ಎಂಬತಕ್ಕಂಥದ್ದು ದೊರೆಯಲಾರದು, ಕೇಳಲಾರವು. ಹಾಗೆಲ್ಲ ಹೇಳ್ತಾ ಇದ್ದಾರಲ್ಲ, ಅಂದ್ರೆ ಯಥಾಯೋಗ್ಯ. ಸಮೃದ್ಧಿಗೆ ಏನು ಅರ್ಥವನ್ನು ಇದೆಯೋ ಆ ಅರ್ಥಕ್ಕೆ ಅಧಿಕವಾಗಿರತಕ್ಕಂಥದ್ದು ಎಲ್ಲಿ? ಭಗವಂತನಲ್ಲಿ ಮಾತ್ರ. ಆ ಸಮೃದ್ಧಿ ತನಕ್ಕೆ ಏನಂತ ಹೆಸರು? ಶುಭಾಂಗ ಅಂತ ಹೆಸರು. ಮತ್ತು ಭಗವಂತ ಶುಭ ಅಕ್ಷನಾಗಿದ್ದಾನೆ. ಶುಭ ಅಂಗ ಅಷ್ಟೇ ಅಲ್ಲ, ಶುಭ ಅಕ್ಷ ಅಂದ್ರೆ ಅವನ ಕಣ್ಣು ಸಹ ಶುಭವಾದುದು, ಕಿವಿಯೂ ಶುಭವಾದದ್ದು, ಕಣ್ಣು ಶುಭವಾದದ್ದು, ಮೂಗು ಶುಭವಾದದ್ದು, ಬಾಯಿ ಶುಭವಾದದ್ದು, ಅವನ ಪ್ರತಿಯೊಂದು ಇಂದ್ರಿಯಗಳು ಸಹ ಶುಭವಾದುದು. ಇದು ಒಂದು ಅತ್ಯಮೂಲ್ಯವಾದದ್ದು. ಬೇರೆಯವರಲ್ಲಿ ಪ್ರಾಕೃತ ಮತ್ತು ಅಪ್ರಾಕೃತದಲ್ಲಿ ಬೇರೆ ಬೇರೆ ಎರಡು ಶರೀರ ಇರೋದ್ರಿಂದ ಅಪ್ರಾಕೃತವಾದ ಪೂರಿತವಾಗಿರೋದಿಲ್ಲ, ಪ್ರಾಕೃತವಾದ ದೋಷಪೂರಿತವಾಗಿರುತ್ತೆ, ಅಭಿಮಾನತ್ವ ಇರುತ್ತೆ. ಭಗವಂತನಲ್ಲಿ ಅಭಿಮಾನ ಶೂನ್ಯ. ಆದ್ದರಿಂದ ಅವನ ಸಕಲ ಇಂದ್ರಿಯಗಳು ಸಹ ಎಂಥದು? ಶುಭಾಂಗ. ಆದ್ದರಿಂದ ಮಹಾದೇವ, ಮಹಾಂದೇನು ಎಲ್ಲ ದೇವತೆಗಳಿಗೂ ದೇವನಾಗಿರ್ತಕ್ಕಂಥ ದೇವದೇವೋತ್ತಮ ಅಂತ ಹಿಂದೆ ನಾವು ಕೇಳಿದ್ದೀವಿ. ಅದರಂತೆ ಅರ್ಥವನ್ನು ಕೊಡ್ತಕ್ಕಂಥದ್ದು ಶುಭಾಂಗ. ಸುಂದರ, ಶುಭಾಂಗಿ ಅಂದ್ರೆ ಸುಂದರಿ ಅಂತ ಭಗವಂತನ ಸ್ತ್ರೀ ರೂಪಕ್ಕೂ ಅಂತ ಹೇಳಬೇಕು. ಏಕೆಂದರೆ ನಿಜವಾದ ಸುಂದರತ್ವ ಇರತಕ್ಕಂಥದ್ದು ಭಗವಂತನಲ್ಲಿ ಮಾತ್ರ. ಸುಂದರಿ ಅಂತ ಶಬ್ದ ಬರಬೇಕಲ್ಲ, ಅದನ್ನ ಸ್ತ್ರೀಯರಿಗೆ ಹೇಳಬೇಕಾದ್ರೆ ಹೌದು ಹೇಳಬಹುದು, ಅದು ಭಗವಂತನ ಸ್ತ್ರೀ ರೂಪಕ್ಕೆ ಹೇಳಬೇಕು. ನಂತರದಲ್ಲಿ ಲಕ್ಷ್ಮಿ, ಸರಸ್ವತಿ, ಭಾರತಿ, ಪಾರ್ವತಿ ಮತ್ತು ಶಚಿ, ಮತ್ತು ನಂತರದಲ್ಲಿ ಯಾವ ಕಾಮಪತ್ನಿ, ಯಾಕಂದ್ರೆ ರತಿಯಗೂ ಸಹ ಹೇಳಬೇಕು. ಯಾಕಂದ್ರೆ ಸುಂದರಿ ಅಂತ ಹೇಳಿದಾಗ ರತಿಗೆ ಹೇಳ್ತಾರೆ. ಅದು ಎಷ್ಟು ಜನರಿಗೆ ಆದ್ಮೇಲೆ ಹೇಳೋದು? 10 ಜನಗಳು ಆದ್ಮೇಲೆ ಹೇಳೋದು. ಇದನ್ನು ತಿಳ್ಕೋಬೇಕು. ಆದ್ದರಿಂದ ಸುಂದರಿ ಅಂದ್ರೆ ಕೇವಲ ಭಗವಂತ. ಇದನ್ನ ಭಾಗವತದಲ್ಲಿ ಎಲ್ಲಿ ಹೇಳಿದ್ದಾರೆ? ಮೋಹಿನಿ ಅಂತ ಹೇಳಿದ್ದಾರೆ. ಮೋಹಿನಿ ಯಾರು? ಲಕ್ಷ್ಮಿ ಏನು? ಭಾರತ ಸರಸ್ವತಿ ಏನು? ಪಾರ್ವತಿ ಏನು? ರತಿ ಏನು? ಅಲ್ಲ, ಕೇವಲ ವಿಷ್ಣು. ಮೋಹಿನಿ ಶಬ್ದ ಹೇಗೆ ಹೇಳಿದಾರೋ ಹಾಗೆ ಇಲ್ಲಿ ಸುಂದರಿ ಎಂಬ ಶಬ್ದವು ಭಗವಂತನನ್ನೇ ಹೇಳುತ್ತೆ. ಆ ಸುಂದರಿ ಅಂತ ಶಬ್ದ ಯಾಕೆ ಹೇಳುತ್ತೆ ಅಂದ್ರೆ ಸುಂದರಾಂಗ, ಶುಭಾಂಗ ಅಂತ ಹೆಸರು. ಸುಂದರಾಂಗ ಅಂತ ಹೇಳಿ ದಾಸರು ಅನೇಕ ಹೇಳಿದ್ದಾರೆ. ಸುಂದರಾಂಗ ಎಂಬುದು ಏನು? ಶುಭಾಂಗ ಎಂಬುದೇ ತಾತ್ಪರ್ಯ. ಇನ್ನು ಮುಂದೆ ಭಗವಂತ ಶುಭಾಂಗ ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ಭಗವಂತನಿಗೆ ಶುಭ ಅಶುಭ ಎಂಬತಕ್ಕಂಥ ಎರಡು ಇಲ್ವೇ ಇಲ್ಲ. ಕೇವಲ ಶುಭ ಇದೆ. ಬೇರೆಯವರಿಗೆ ಶುಭವೂ ಇದೆ, ಅಶುಭವೂ ಇದೆ. ಆದ್ದರಿಂದ ಶುಭ ಅಶುಭಾಂಗ ಅಂತ ಹೇಳಬೇಕಾಗತ್ತೆ. ಭಗವಂತನಿಗೆ ಕೇವಲ ಶುಭ. ಆದ್ದರಿಂದ ಶುಭಾಂಗ ಎಂಬತಕ್ಕಂಥದ್ದು ಅನ್ವರ್ಥನಾಮ. ಇದನ್ನು ಬಹಳ ಚೆನ್ನಾಗಿ ತಿಳಿಬೇಕು. ಮತ್ತು ಭಗವಂತನ ಆಚಾರ ಶುಭಾಚಾರ ಅಂತ ಹೇಳ್ತೀವಿ. ವೇದೋಕ್ತವಾದದ್ದ ಆಚಾರದಲ್ಲಿ ನಡೀತಕ್ಕಂಥವನೇ ಯಾರಪ್ಪ ಅಂದ್ರೆ ಭಗವಂತ ಮಾತ್ರ. ಆದ್ರಿಂದ ಅವನಿಗೆ ಶುಭ ಆಚಾರ, ಶುಭಾಂಗ. ಪವಿತ್ರ ಆಚರಣೆ ಉಳಿತಕ್ಕಂಥವನು ಭಗವಂತ ಮಾತ್ರ. ಪವಿತ್ರಾಣಂ ಪವಿತ್ರೋ ಯೋ ಮಂಗಳಾನಂಚ ಮಂಗಳಂ ಅಂತ ಹೇಳಿ ಇತಿಹಾಸಗಳಲ್ಲಿ ಹೊಗಳಿದ್ದಾರೆ ಭಗವಂತನಿಗೆ. ಅವೆಲ್ಲ ಹೊಗಳಿಕೆ. ಯಾಕೆ ಹೊಗಳಿಕೆ ಅಂದ್ರೇನು? ಇಲ್ಲದೇ ಇರತಕ್ಕಂಥ ಗುಣವನ್ನು ಹೇಳೋದಲ್ಲ, ಇರತಕ್ಕಂಥ ಶಬ್ದವನ್ನೇ ವಿಶೇಷಾಕಾರವಾಗಿ ನಮಗೆ ಪರಿಚಯಿಸುತ್ತಿರುವುದು ಅಂತ ತಿಳ್ಕೋಬೇಕು. ಆದ್ದರಿಂದ ಶುಭ ಅನ್ನೋದು ಆನಂದಮಯ ಅಂತ ಅರ್ಥ.
ಆನಂದಮಯ ಅಭ್ಯಾಸ ಎಂಬತಕ್ಕಂಥದ್ದು ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳಿದ್ದಾರೆ. ಅಥಾತ ಬ್ರಹ್ಮ ಜಿಜ್ಞಾಸ ಎಂಬತಕ್ಕಂಥದ್ದು ಬ್ರಹ್ಮ ಜಿಜ್ಞಾಸ ಮಾಡಿದ ಮೇಲೆ ಅವನ ಲಕ್ಷಣವನ್ನು ಜನ್ಮಾದ್ಯ ಶ್ವೇತ ನೋಡಿ ನಂತರದಲ್ಲಿ ಶಾಸ್ತ್ರೀಯೋನಿತ್ವ ತಿಳಿದ ಮೇಲೆ ಸಮನ್ವಯ ಎಲ್ಲ ಶಬ್ದಗಳನ್ನು ಅವನಿಗೆ ಅನ್ವಯ ಆದ ಮೇಲೆ ಏಕ್ಷತೇನ ಶಬ್ದ ಅಂದರೆ ಎಲ್ಲ ಶಬ್ದಗಳು ಭಗವಂತನಲ್ಲಿದೆ ಅಂತ ತಿಳಿದ ಮೇಲೆ ನಮಗೆ ಮುಖ್ಯವಾಗಿ ಏನು ಗೊತ್ತಾಗತ್ತೆ. ಅಧಿಕರಣ ಶುರು ಪ್ರಾರಂಭದಲ್ಲಿ ಆನಂದಮಯ ಅಭ್ಯಾಸ ಓಂ ಅಂದ್ರೆ ಏನು, ಭಗವಂತನ ಅನಂತ ಗುಣಗಳಿದೆ. ಅದರಲ್ಲಿ ಆನಂದವನ್ನೇ ಏಕೆ ಹೇಳಿದ್ರು? ಆನಂದಾದಿ ಎಂಬತಕ್ಕಂಥದ್ದು ಯಾವುದು? ಅಕ್ಷರಗಳಲ್ಲಿ ಮೊದಲನೇದು. ಅಂದರೆ ಏನು? ಮೊದಲೇ ವೇಚಿಸಿದಾಗೆ ಅನಂತವಾದದ್ದು, ಆದಿ ಮಧ್ಯ ಅಂತರಹಿತವಾದದ್ದು, ಅನಾದಿ ಆದದ್ದು, ಇದೆಲ್ಲವನ್ನು ಸೇರಿಸಿ ಹೇಳಬೇಕಾಗಿರೋದ್ರಿಂದ ಆನಂದ ಅಂತ ಹೇಳಿದ್ದಾರೆ. ಭಗವಂತನ ಎಲ್ಲ ಗುಣವೂ ಆನಂದವೇ. ಆದ್ದರಿಂದ ಶುಭಾಂಗ ಅಂದರೆ ಆನಂದಮಯ. ಆನಂದಮಯ ಭಗವಂತ ಅಂತ ತಿಳ್ಕೊಳ್ಳಬೇಕು. ಮಂಗಳಕಾರಿ ಭಗವಂತ ಪುಣ್ಯ ಪುರುಷ. ಭಗವಂತನ ಅತ್ಯಂತ ಪುಣ್ಯ ಪುರುಷನಿಗೆ ನಾವು ಲೋಕದಲ್ಲಿ ಏನು ಹೇಳ್ತೀವಿ? ಅವನು ಶುಭ ಅಂತ ಹೇಳ್ತೀವಿ. ಆದ್ದರಿಂದ ಶುಭಾಂಗ ಅಂದರೆ ಪುಣ್ಯ ಪುರುಷನಿಗೂ ಇದೇ ಹೆಸರಿದೆ. ಮತ್ತು ಇನ್ನು ಮುಂದೆ ಭಗವಂತ ಮಂಗಳಕ್ಕೆ ಮಂಗಳ, ಶುಭಕ್ಕೆ ಶುಭ. ಅವನಿಗೆಲ್ಲ ಹವನ ಹೋಮ ಯಜ್ಞ ಇದರಲ್ಲಿ ಮುಖ್ಯ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಯಾರು? ಭಗವಂತ. ಅದ್ರ ಏನರ್ಥ? ಎಲ್ಲ ವೇದವೈದ್ಯೋಕ್ತವಾದ ಕ್ರಿಯೆಗಳಿಗೆ ಯಜ್ಞಗಳಿಗೆ ಫಲದಾತೃತ್ವ, ಫಲವನ್ನು ಕೊಡತಕ್ಕಂಥವನು. ಅದರಿಂದ ಯಜ್ಞವೇ ಶುಭ ಕೆಲಸ. ಅಲ್ಲಿ ಯಾರಿಗೆ ನಾವು ಸಂಕಲ್ಪಿಸಿ ಹೇಳುತ್ತೇವೆ? ಯಜ್ಞ ನಾಮಕ ಭಗವಂತನಿಗೆ. ಆದ್ದರಿಂದ ಭಗವಂತ ಏನಾದ? ಶುಭಾಂಗನಾದ. ಈ ರೀತಿಯಲ್ಲಿ ಶುಭ ಎಂಬತಕ್ಕಂಥದ್ದು ಕನಿಷ್ಠ ಪಕ್ಷ 300 ಅರ್ಥಗಳನ್ನು ಮಾಡಬಹುದಾಗಿದೆ. ಏಕೆಂದರೆ ವಿಷ್ಣು ಸಹಸ್ರನಾಮಕ್ಕೆ ಒಂದೊಂದು ಶಬ್ದಕ್ಕೂ ಕನಿಷ್ಠ ಪಕ್ಷ 100 ಅರ್ಥ ಇದೆ ಅಂತ ಹೇಳಿದ್ದಾರೆ ಶ್ರೀಮಧ್ವಾಚಾರ್ಯರು. ನಮ್ಮ ಯೋಗ್ಯತೆಗೆ ಒಂದು ಅರ್ಥವು ಸಿಕ್ಕಾಗಿ ತಿಳಿಯೋದಿಲ್ಲ. ಆದರೆ ಜ್ಞಾನಿಗಳು ಶುಭಾಂಗ ಎಂಬತಕ್ಕಂಥದ್ದಿಗೆ 300 ಅರ್ಥ ಕನಿಷ್ಠ ಪಕ್ಷ ತಿಳಿಯಿರಿ ಅಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ವೇದವ್ಯಾಸರು ಸೇರಿಸಿದ್ದಾರೆ, ಪುರಂದರದಾಸರು. ಆದ್ದರಿಂದ ಶುಭಾಂಗ ಅಂತ ಹೇಳಿರೋದ್ರಿಂದ ಮುಖ್ಯವಾಗಿ ಏನು ಕಾಣಿಸ್ತಾ ಇದೆ? ಸರ್ವದೋಷ ದೂರತ್ವ. ಮಂಗಳಮಯದಲ್ಲಿ ಸರ್ವಗುಣ ಪೂರ್ಣತ್ವ, ಇಲ್ಲಿ ಸರ್ವದೋಷ ದೂರತ್ವ. ಈ ಗುಣವನ್ನು ವಿಶೇಷವಾಗಿ ನೋಡಿದ್ದರಿಂದ ಶುಭಾಂಗ ಅಂತ ಹೇಳಿ ಪುರಂದರದಾಸರು ತಿಳಿಸಿದ್ದಾರೆ. ನೋಡಿ, ಲೋಕದಲ್ಲಿ ಯಾರೂ ದೋಷಗಳನ್ನು ಬಯಸೋದಿಲ್ಲ, ಆದರೆ ಪ್ರತಿಯೊಬ್ಬರು ದೋಷಗಳೇ ಆಗಿದ್ದಾರೆ. ಇದು ಬಯಸದೆ ಬಂದ ದೌರ್ಭಾಗ್ಯ. ಎಲ್ಲರೂ ಗುಣಗಳನ್ನು ಹೆಚ್ಚಾಗಿ ಹೊಂದಿರಬೇಕು ಎಂಬತಕ್ಕಂಥ ಬಯಕೆ ಇರುತ್ತೆ, ಆದರೆ ಅದು ಸಲ್ಲದು. ಆ ಬಯಕೆ ಪೂರ್ಣ ಆಗತ್ತೇನು? ಆಗುವುದಿಲ್ಲ. ಏಕೆ? ಅಸ್ವತಂತ್ರಮಯ. ಭಗವಂತನಿಗೆ ನೋಡಿ, ಅವನಿಗೆ ಯಾವ ದೋಷವೂ ಅವನ ಹತ್ತಿರವೇ ಬರುವುದಿಲ್ಲ. ಏಕೆ? ಸ್ವತಂತ್ರನಾದ್ದರಿಂದ ಎಲ್ಲ ದೋಷಗಳನ್ನು ದೂರ ಇಟ್ಟಿದ್ದಾನೆ ಅಂತ ಅರ್ಥ. ಅಂದರೆ ಅವನ ವಿರುದ್ಧವಾಗಿ ಎತ್ತುಕಟ್ಟತಕ್ಕಂಥ ದೋಷಕ್ಕೆ ಅಭಿಮಾನಿಗಳಾಗ ದೈತ್ಯರಾಗಲಿ ದೇವತೆಗಳಾಗಲಿ ಏನೂ ಮಾಡಲಾರರು. ಮತ್ತು ಭಗವಂತ ಸ್ವಯಂ ಪರಿಪೂರ್ಣನಾಗಿದ್ದಾನೆ, ಸರ್ವದೋಷ ದೂರನಾಗಿದ್ದಾನೆ. ಆದ್ದರಿಂದ ಅವನಲ್ಲಿ ದೋಷ ಹೇಗೆ ಬರೋಕ್ಕೆ ಸಾಧ್ಯ? ಮಂಗಳಾಂಗ ಅಂತ ಹೇಳಿದಾಗ ಪುರಂದರದಾಸರು ಅವನು ಪೂರ್ಣ ಮಂಗಳನ ಆಗಿದ್ದಾನೆ ಅಂತ ಹೇಳಿದಾಗ ಈ ದೋಷವನ್ನು ತುಂಬಿಸಲಿಕ್ಕೆ ಸ್ಥಳವಾದರೂ ಎಲ್ಲಿದೆ? ಇದು ಕೇವಲ ಏನೂ ಬುದ್ಧಿ ಇರದಂತ ಅಲ್ಪ ಬುದ್ಧಿಯವರಿಗೆ ಹೇಳ್ತಕ್ಕಂಥ ಮಾತು. ಒಂದು ಪೆಟ್ಟಿಗೆಯಲ್ಲಿ ಇನ್ನೇನೂ ಪದಾರ್ಥವನ್ನು ಇಡಲಿಕ್ಕೆ ಸಾಧ್ಯವೇ ಇಲ್ಲದಷ್ಟು ಪದಾರ್ಥ ತುಂಬಿದ್ದಾಗ ಮತ್ತೊಂದು ಪದಾರ್ಥವನ್ನು ಹೇಗೆ ಇಡಲಿಕ್ಕೆ ಸಾಧ್ಯವೇ ಇಲ್ಲವೋ ಹಾಗೆ ಭಗವಂತ ಕೇವಲ ಮಂಗಳಮಯ ಗುಣದಿಂದ ಪೂರ್ಣವಾಗಿಬಿಟ್ಟಿದ್ದಾನೆ.
ಇನ್ನು ದೋಷವನ್ನು ಇಟ್ಕೊಳ್ಳಕ್ಕೆ ಅಥವಾ ಇಡಕ್ಕೆ ಜಾಗವೇ ಇಲ್ಲ. ಆದ್ದರಿಂದ ಪುರಂದರದಾಸರು ಹೇಳಿದ್ರು, ಓಹೋ, ಇದು ಮಂಗಳಮಯವಾಗಿರೋದ್ರಿಂದ ಇವರು ಶುಭಾಂಗ, ಅಂದರೆ ಯಾವ ದೋಷವೂ ಇಲ್ಲಿ ಇಡಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇವನ ಅಪ್ರಾಕೃತ. ಆದ್ದರಿಂದ ಸರ್ವದೋಷ ದೂರತ್ವ, ಗುಣಗಳಿಗೆ ಗಣಿಯಾಗಿರ್ತಕ್ಕಂಥ ಅವನು ಭಗವಂತ. ಆದ್ದರಿಂದ ಭಗವಂತನ ಆರಾಧನೆ ಮಾಡಕ್ಕೆ ಹೇ ಮಂಗಳಾಂಗ, ಹೇ ಶುಭಾಂಗ ಅಂತ ಯಾಕೆ ಉಚ್ಚರಿಸಿದ್ದಾರಂದ್ರೆ, ನಾವೆಲ್ಲರೂ ಭಗವಂತನಲ್ಲಿ 2 ಗುಣಗಳಿಂದ ಆರಾಧಿಸಬೇಕು. ಯಾವುದದು? ಒಂದು ಸಕಲ ಗುಣ ಪರಿಪೂರ್ಣತ್ವ, ಇನ್ನೊಂದು ಸರ್ವದೋಷ ದೂರತ್ವ. ಗುಣಪೂರ್ಣ, ದೋಷ ದೂರ ಎಂಬತಕ್ಕಂಥದ್ದನ್ನ ನಾವು ಭಗವಂತನನ್ನು ಗುರುತಿಸುವ ಬಗೆಯಾಗಿದೆ. ಇದೇ ಭಗವಂತ ಆರಾಧಿಸುವ ಶುಭವಾದ ಅಂಗಗಳು. ಗುಣಪೂರ್ಣತ್ವ, ದೋಷ ದೂರತ್ವ ಇವೆರಡನ್ನು ಒಟ್ಟಿಗೆ ಸೇರಿಸಿ ದಾಸರು ಶುಭಾಂಗ ಅಂತ ಹೇಳಿದ್ದಾರೆ. ಇದು ಸಕಲ ಶಾಸ್ತ್ರದ ಸಾರವೇ ಆಗಿದೆ. ಆದ್ದರಿಂದಲೂ ಇದನ್ನು ಶುಭಾಂಗ ಅಂತ ಹೇಳಿದ್ದಾರೆ. ನೋಡಿ, ಶುಭಾಂಗ ಏನು? ಶಾಸ್ತ್ರದ ಅಂಗ ಅಂದೇನು? ಪ್ರತಿಪಾದ್ಯ. ಆದ್ದರಿಂದ ಶುಭಾಂಗ ಅಂದರೆ ಸಕಲ ಶಾಸ್ತ್ರ ಪ್ರತಿಪಾದ್ಯ, ಸಕಲ ವೇದ ವೇದ್ಯತ್ವ ಎಂಬತಕ್ಕಂಥದ್ದಾಗಿ ಶುಭಾಂಗ ಎಂದು ಹೇಳಲ್ಪಡುತ್ತದೆ. ಹೇ ಎಂಬುದು ಏನು? ಮತ್ತೆ ಗುಣಪೂರ್ಣತ್ವವಾಗಲಿ ದೋಷ ದೂರತ್ವವಾಗಲಿ ಯಾವ ಶಬ್ದದಿಂದಲೂ ಸಾಕಲ್ಯನ ವರ್ಣಿಸಲು ಅಸಾಧ್ಯ. ಹೇಗಂತ ಇವರು ಗುರುತಿಸ್ಬಿಟ್ರಲ್ಲ, ಹಾಗಾದ್ರೆ ಎಲ್ಲ ದೋಷ ಇಲ್ಲದೆ ಇರತಕ್ಕಂಥ ಅರಿವಾಯ್ತೇನು ಪುರಂದರದಾಸರಿಗೆ ಅಂದ್ರೆ ಇಲ್ಲ. ಹಾಗೆ ಶಬ್ದ ಹೇಳಿದ್ರು. ಹಾಗಾದ್ರೆ ಏನು ಅರ್ಥವಾಯಿತು? ಭಗವಂತನ ಗುಣವನ್ನು ಎಣಿಸಲಿಕ್ಕೆ ನಾವು ಶಕ್ಯರುವಲ್ಲ. ಭಗವಂತನಲ್ಲಿ ಯಾವ ದೋಷದಿಂದ ದೂರನಾಗಿದ್ದಾನೆ ಅಂತ ಹೇಳೋದಕ್ಕೂ ನಾವು ಶಕ್ಯರಲ್ಲ. ಯಾಕೆ? ಅನಂತ. ಅದನ್ನ ಪಲ್ಲವಿಯೊಂದಿಗೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬತಕ್ಕಂಥ ಪಲ್ಲವಿ ಪ್ರತಿಯೊಂದು ಗಜ್ಜೆಕ್ಕೂ ನಾವು ಸೇರಿಸಿಕೊಳ್ಳಲೇಬೇಕು. ಅನಂತವಾದ ಗುಣಗಳನ್ನ ಎಣಿಸುವುದಾದರೆ ಹೇಗೆ? ಅನಂತವಾದ ದೋಷಗಳಿಂದ ದೂರನಾಗಿದ್ದಾನೆ ಅನ್ನೋದನ್ನು ಎಣಿಸುವುದಾದರೆ ಹೇಗೆ? ಇಲ್ಲಪ್ಪ, ನಾವು ಇದನ್ನ ಅರ್ಥ ಮಾಡ್ಕೊಳ್ಳೇಬೇಕು ಅಂತ ಹೇಳಿದ್ರೆ ಒಂದು ಶಬ್ದದಿಂದ ಹೇಳಬೇಕಾಗತ್ತೆ. ಯಾವ ಶಬ್ದದಿಂದ ಹೇಳಬೇಕು? ಯಾವ ಶಬ್ದ ಹೇಳಿದ್ರು ಕೂಡ ಸಾಕಲ್ಯನ ವರ್ಣಿಸಲಿಕ್ಕೆ ಅಸಾಧ್ಯ ಆಗತ್ತೆ. ಇಡೀ ವೇದವೇ ತಾನು ಏನು ಹೇಳಿದ್ದಾರೆ ಅಂತ ಕೈಕಟ್ಟಿ ಕುಳಿತಿದೆ ಎಂದು ಆಶ್ಚರ್ಯವನ್ನು ವ್ಯಕ್ತಪಡಿಸಲು ಹೇ ಶಬ್ದ ಬಳಸಿದೆ. ತಮ್ಮಲ್ಲಿರ್ತಕ್ಕಂಥ ಎಲ್ಲ ಶಬ್ದವನ್ನು ಬಳಸಿದರೂ ಇನ್ನು ಗುಣ ಹೇಳ್ತಕ್ಕಂಥದ್ದಿದೆ. ಹಾಗೇನು ಮಾಡುವುದು? ಯಾವ್ಯಾವ ದೋಷಗಳನ್ನ ತಿಳಿದ್ರು ಆ ದೋಷಗಳು ಇವನಲ್ಲಿ ಇಲ್ಲ ಅಂತ ತಿಳಿಯೋದನ್ನ ಹೇಳಿದಾಗ ಇನ್ನೂ ಆ ಶಬ್ದಗಳಿಂದ ಸಾಕಾಗಲ್ಲ. ಅದನ್ನು ಹೇಗೆ ಹೇಳುವುದು? ಆದ್ದರಿಂದ ಎರಡು ಒಟ್ಟಿಗೆ ಸೇರಿಸಿ ಹೇ ಎಂಬತಕ್ಕಂಥ ಶಬ್ದವನ್ನು ಹೇಳಿದ್ದಾರೆ. ನೋಡಿ, ಹೇಗೆ ಹೇಳಬಹುದು? ಅನಂತ ಗುಣಗಳಿಂದ ಪೂರ್ಣ ಅಂದರೆ ಪ್ರತಿ ಗುಣಗಳು ಅನಂತ ಪ್ರಕಾರವಾಗಿರುವುದು ಎಂದು ಶ್ರುತಿ ಸ್ಮೃತಿಗಳು ವರ್ಣಿಸಿದೆ. ಒಂದು ಆನಂದಮಯ ಅಂತ ತಗೊಂಡಾಗ ಆನಂದದಲ್ಲಿ ಅನಂತತ್ವ ಇದೆ, ಮತ್ತೆ ಅನಂತತ್ವದಲ್ಲಿ ಅನಂತತ್ವ ಇದೆ. ಹೀಗೆ ಅನಂತತ್ವದಲ್ಲಿ ಅನಂತತ್ವ ಅನ್ನೋದು ನಾವು ಯಾವ ರೀತಿಯಲ್ಲಿ ತಿಳಿಯಕ್ಕೆ ಸಾಧ್ಯ? ಒಂದು ಆನಂದಮಯ, ಅನಂತವಾದ ಆನಂದಮಯ ಅಂತ ನಾವು ಶಬ್ದದಲ್ಲಿ ಹೇಳಬಹುದು. ಅದರಲ್ಲಿ ಆನಂದದಲ್ಲಿ ಮತ್ತೆ ಅನಂತತ್ವ, ಅದರಲ್ಲಿ ಮತ್ತೆ ಅನಂತತ್ವ ಯಾವ ರೀತಿಯಲ್ಲಿ ನಾವು ತಿಳಿಯಕ್ಕೆ ಸಾಧ್ಯ? ನಮ್ಮ ತಲೆಯಲ್ಲಿ ಯಾವ ಶಬ್ದವನ್ನು ತಿಳಿಸಿಕೊಟ್ಟರೂ ಸಹ ಅದನ್ನು ನಾವು ತಿಳಿಯಕ್ಕೆ ಯೋಗ್ಯತೆ ಇಲ್ಲ. ನಾವೊಬ್ಬರೇ ಅಲ್ಲ, ಯಾವ ಜ್ಞಾನಿಗಳು ಯಾವ ದೇವತೆಗಳು ತಿಳಿಯಲಾರರು. ಯಾಕೆ ಅಂದರೆ ಅಪರಿಮಿತ. ಭಗವಂತ ಯಾವುದೇ ಒಂದು ಪರಿಮಿತವಾಗಿ ಗುಣಗಳು ಹೊಂದಿದವನಂತಲ್ಲ. ಭಗವಂತ ಅಪರಿಮಿತ. ಅಪರಿಮಿತ ಅಂದ್ರೆ ಏನು? ಯಾರೂ ವರ್ಣಿಸಲು ಅಶಕ್ಯವಾದ ಗುಣಗಳು ಅಂತ ಅರ್ಥ. ಅಪರಿಮಿತ ಅಂತ ಯಾರು ಹೇಳಿದ್ರು? ವೇದ ಹೇಳಿದೆ. ವೇದ ಹೇಳಿದ್ರೇನು? ವೇದ ಜಡ ಲಕ್ಷ್ಮೀ ದೇವಿ ಹೇಳಿದಾಳೆ. ನೋಡಿ, ಕೋಟಿ ಬ್ರಹ್ಮದೇವರು ಏನು ಭಗವಂತನ ಆರಾಧನೆ ಮಾಡ್ತಾರೆ, ಅಷ್ಟು ಆರಾಧನೆ ಕೇವಲ ಒಬ್ಬಳ ಲಕ್ಷ್ಮಿ ಆರಾಧಿಸ್ತಾಳೆ.
ಅಂತ ಆರಾಧನೆಯಲ್ಲಿ ಮುಳುಗಿದ ಲಕ್ಷ್ಮಿ ಭಗವಂತನ ಗುಣವನ್ನು ಒಂದು ನಿಮಿಷ ನಮಗೆ ಹೇಳಮ್ಮ ಅಂತ ಹೇಳಿದ್ರೆ ಅಪರಿಮಿತವಾಗಿದೆ ಅಂತ ಹೇಳ್ಬಿಡ್ತಾರೆ. ಅಂದರೆ ಲಕ್ಷ್ಮೀದೇವಿಯು ಉಪಯೋಗಿಸ್ತಕ್ಕಂಥ ಅಪರಿಮಿತ ನಮ್ಮ ಯೋಗ್ಯತೆಗೆ ಯಾವ ಜನ್ಮದಲ್ಲೂ ತಿಳಿಯಲು ಶಕ್ಯವಿಲ್ಲ. ಮುಕ್ತ ಜೀವರಿಗೂ ತಿಳಿಯಲು ಶಕ್ಯವಿಲ್ಲ. ಆ ಶಬ್ದ ಹೇಳಿದ ಮಾತ್ರಕ್ಕೆ ನಮಗೇನಾದ್ರು ಅರ್ಥವಾಗತ್ತೇನು? ಒಂದರ ಮುಂದೆ ಕೋಟಿ ಸೊನ್ನೆಗಳು ಹಾಕಿದ್ರೆ ಒಂದು ಅಂಕಿ ಆಗತ್ತೆ. ಆ ಅಂಕಿ ಅಂತ ಹೇಳಿ ನಾವು ಹೇಳಿದಾಗ ಆ ಅಂಕಿಯನ್ನು ತಿಳಿದುಕೊಳ್ಳೋದಕ್ಕೆ 100 ವರ್ಷ ಬೇಕಾಗತ್ತೆ. ಯಾಕೆ? ನಮ್ಮ ಯೋಗ್ಯತೆ ಅಷ್ಟು ಅಲ್ಪ. ಇನ್ನು ಅನಂತ ಸಂಖ್ಯೆ ಹಾಕಿದರೆ ಈ ಒಂದು ಗುಣ ಆಗತ್ತೆ ಅಂತ ಲಕ್ಷ್ಮೀದೇವಿ ಹೇಳಿದ್ರೆ ನಾವು ಹೇಗೆ ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ. ಆದರೆ ಲಕ್ಷ್ಮೀದೇವಿ ತಿಳಿದು ಹೇಳ್ತಾಳೆ ಅಪರಿಮಿತವಾಗಿದೆ. ಅಂದ್ರೆ ಲಕ್ಷ್ಮಿ ಹೇಳತಕ್ಕಂಥ ಅಪರಿಮಿತವೂ ನಮಗೆ ತಿಳಿಯಲು ಸಾಧ್ಯವಿಲ್ಲ. ನಮ್ಮ ಉದಾಹರಣೆಗೆ ಒಬ್ಬೊಬ್ಬ ಜೀವನಲ್ಲೂ ಒಂದೊಂದು ದೋಷಗಳಿದೆ. ಭಗವಂತನಿಗೆ ಈ ದೋಷವಿದೆಯಾ ಅಂತ ನಾವು ಚಿಂತನೆ ಮಾಡಿದ್ರೆ ದೋಷ ದೂರ ಅಂತ ಹೇಳಬೇಕು. ಭಗವಂತನಿಗೆ ಹೇಳತಕ್ಕಂಥ ಯಾವ ದೋಷವೂ ಯಾವ ಜೀವನಲ್ಲೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಭಗವಂತ ಹೇಳತಕ್ಕಂಥ ಗುಣಗಳಾಗಲಿ ದೋಷ ದೂರತ್ವವಾಗಲಿ ಯಾವ ಜೀವರಲ್ಲೂ ಕಾಣಲು ಸಾಧ್ಯವಿಲ್ಲ, ಲಕ್ಷ್ಮೀದೇವಿಯರಲ್ಲೂ ಕಾಣಲು ಸಾಧ್ಯವಿಲ್ಲ. ಇದನ್ನು ಹೇಗೆ ತಿಳ್ಕೊಳ್ಳೋದು? ಶುಭಾಂಗ ಅಷ್ಟೇ ನಮ್ಮ ಶಬ್ದ. ಇಡೀ ಜೀವರ ದೋಷಗಳನ್ನು ಎಣಿಸಿದರು, ಹಿಂದಿನ ಮುಂದಿನ ದೋಷಗಳನ್ನು ಗಣನೆಗೆ ತೆಗೆದುಕೊಂಡರು, ಇನ್ನೂ ಅನಂತ ದೋಷಗಳು ಉಳಿಯುವುದು. ಇದೆಲ್ಲವೂ ಅನಂತ ಜೀವರ ಸ್ವತ್ತೇ ಹೊರತು ಭಗವಂತನದಲ್ಲ. ಒಬ್ಬ ಕಲಿ ಇದ್ದಾನೆ, ಎಷ್ಟು ತಪ್ಪುಗಳು ಮಾಡ್ತಾನೆ, ಎಣಿಸಕ್ಕೆ ಸಾಧ್ಯವೇನು? ಇಂತಹ ಎಷ್ಟು ಜನ ಕಲಿ ಇದ್ದಾರೆ, ಅವರು ಮಾಡತಕ್ಕಂಥ ತಪ್ಪುಗಳನ್ನ ಎಣಿಸಲು ಸಾಧ್ಯವೇನು? ಸಾಧ್ಯವೇ ಇಲ್ಲ. ಇಷ್ಟು ತಪ್ಪುಗಳಿಂದ ಹೊರತಾಗಿರ್ತಕ್ಕಂಥ ಭಗವಂತ ಅಂತ ನಮ್ಮ ಉದಾಹರಣೆಗೋಸ್ಕರವಾಗಿ ಹೇಳಿದರೆ, ಈ ಕಲಿ ಮಾಡತಕ್ಕಂಥ ತಪ್ಪುಗೂ ಭಗವಂತನ ದೋಷ ದೂರತ್ವಕ್ಕೂ ಅಜಗಜಾಂತರ. ಯಾಕಂದ್ರೆ ಇದು ಗುಣದಿಂದ ಕೊಂಡಿತು. ಭಗವಂತಂದು ಸ್ವಗುಣ ಅಂದರೆ ಅವನದೇ ಗುಣ ಅಪ್ರಾಕೃತವಾದದ್ದು. ಅಪ್ರಾಕೃತ ದೋಷ ಎಂಬುದು ಯಾವುದು? ಅಸಾರತ್ವ ಮತ್ತು ಅನಿತ್ಯತ್ವ. ನಾವು ಸಾಧಾರಣವಾಗಿ ತಿಳಿದಿರ್ತಕ್ಕಂಥದ್ದು. ಆ ಅಸಾಧಾರಣ ಎಂಬತಕ್ಕಂಥ ಅನಂತವಿದೆ ಇದೆ. ಅನಿತ್ಯತ್ವ ಎಂಬುದು ಅನಂತವಿದೆ. ಹೇಗೆ ತಿಳಿಯಲು ಸಾಧ್ಯ? ಆದ್ದರಿಂದ ಭಗವಂತನಿಗೆ ಶುಭಾಂಗ ಅಂತ ಹೇಳಿದ್ದಾರೆ ಯಾವ ಪುರಂದರದಾಸರು. ಈ ಸಮಸ್ತ ದೋಷಗಳಿಂದ ದೂರನಾಗಿದ್ದಾನೆ ಎಂಬುದು ಕೇವಲ ಶಬ್ದ ಮಾಧ್ಯಮದಿಂದ ತಿಳಿಯಬಹುದಾಗಿದೆ ಅಷ್ಟೇ. ದೇವರು ಸ್ವತಂತ್ರನಾದ್ದರಿಂದ ದೋಷಗಳನ್ನು ದೂರ ಇಟ್ಟಿದ್ದಾನೆ ಎಂದು ತಿಳಿಯಬೇಕು. ಅಂದ್ರೆ ಏನರ್ಥ ಅಂದ್ರೆ ಅವನು ಸ್ವತಂತ್ರ ಆಗಿದ್ದಾನಪ್ಪ, ಆದ್ದರಿಂದ ಯಾವ ದೋಷವೂ ಅವನ ಹತ್ತಿರ ಇಸ್ಕೊಂಬಕ್ಕೆ ಅವನಿಗೆ ಇಷ್ಟಪಡುವುದಿಲ್ಲ. ಏಕೆಂದ್ರೆ ಸ್ವತಂತ್ರತ್ವ. ಇದನ್ನು ನಾವು ಶಬ್ದದಲ್ಲಿ ಹೇಳ್ತೀವಿ ಹೊರತು ಕ್ರಿಯಾದಿಂದ ಅಂದ್ರೆ ಕ್ರಿಯಾವಿಶೇಷದಿಂದ ನಾವು ಅರ್ಥ ಮಾಡ್ಕೊಂಡು ಸಾಧ್ಯವಿಲ್ಲ. ಯಾಕೆ? ನಮ್ಮಲ್ಲಿ ಸ್ವಾತಂತ್ರ್ಯ ಇಲ್ಲದೇ ಇರೋದ ಗುಣವನ್ನ ನಾವು ಹೇಗೆ ತಾನೇ ಅರ್ಥಕೊಳ್ಳೋದು ಸಾಧ್ಯ? ಶಬ್ದದಿಂದ ಕೇಳಬೇಕು. ಆದ್ದರಿಂದ ಕೇಳಿ ನಾವು ಸಂತೃಪ್ತರಾಗಬೇಕು. ಇದನ್ನ ಪುರಂದಾಸರು ಹೇ ಶುಭಾಂಗ ಎಂಬತಕ್ಕಂಥ ಶಬ್ದದಿಂದ ಹೇಳಿದ್ದಾರೆ. ಜೀವರು ಅಸ್ವತಂತ್ರರಾದ್ದರಿಂದ ಅವರಿಗೆ ದೋಷಗಳನ್ನು ದೂರವಿಡುವ ಸಾಮರ್ಥ್ಯವಿಲ್ಲದವರಾಗಿ ದೋಷಿಗಳು ಎಂಬ ಪಟ್ಟಿ ಹೊಂದಿದ್ದಾರೆ. ನೋಡಿ, ನಮ್ಮಲ್ಲೇ ಅನಂತ ದೋಷಗಳಿದ್ದಾಗ ಬೇರೆಯವರ ದೋಷವನ್ನು ಎಣಿಸಲಿಕ್ಕೆ ಹೇಗೆ ಸಾಧ್ಯ? ಬೇರೆಯವರ ದೇಶವನ್ನು ಕಿಂಚಿತ್ 1-2 ಎಣಿಸಿದರೆ ಭಗವಂತನ ದೋಷ ದೂರತ್ವ ಎಂಬುದು ಹೇಗೆ ತಾನೇ ಪಟ್ಟಿ ಮಾಡಿ ತಿಳಿಯಲು ಸಾಧ್ಯವೇನು? ಸಾಧ್ಯವೇ ಇಲ್ಲದ ಮಾತು. ಪುರಂದರದಾಸರದಕ್ಕಾಗಿ ಶುಭಾಂಗ ಎಂದು ಹೇಳಿದ್ದಾರೆ ಅಂತ ತಿಳ್ಕೊಳ್ಳಬೇಕು. ದಾಸರು ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ಹೇ ಶುಭಾಂಗ ಎಂದು ನಮ್ಮ ಮಾತೃಭಾಷೆಯಲ್ಲಿ ವಿಶ್ವರೂಪ ದರ್ಶನವನ್ನೇ ತೋರಿಸಿದ್ದಾರೆ. ವಿಶ್ವರೂಪ ದರ್ಶನ ಏನಿದರರ್ಥ?
ನಾವುಗಳು ತೀರ್ಥಕ್ಷೇತ್ರಕ್ಕೆ ಹೋಗಿದ್ದಾಗ ವಿಶ್ವರೂಪ ದರ್ಶನವೇ ಬಹಳ ವಿಶೇಷ ಅಂತ ಹೇಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಭಗವಂತನನ್ನ ಹೇ ಶುಭಾಂಗ ಅಂದರೆ ಸಾಕು, ನಮ್ಮ ಹೃದಯದಲ್ಲಿರುವ ಬಿಂಬ ರೂಪದ ವಿಶ್ವರೂಪದ ದರ್ಶನ ಮಾಡಿದಂತೆ ಆಗುವುದು ಎಂದು ಸಾಧಕರಿಗೆ ಸುಲಭ ಉಪಾಸನ ತಿಳಿಸಿಕೊಟ್ಟಿದ್ದಾರೆ. ನಾವು ತೀರ್ಥಕ್ಷೇತ್ರಕ್ಕೆ ಹೋದಾಗ ಬೇಗ ಬನ್ನಿ, 4:15 ಗಂಟೆಗೆ ಕೃಷ್ಣ ಮೂಲ ಪ್ರತಿಮೆಯನ್ನು ನೀವು ನೋಡಬಹುದು ಅಂತ ಹೇಳಿ, ಇದರಂತೆ ಎಲ್ಲ ಪುಣ್ಯ ಮಂದಿರಗಳಲ್ಲಿ ವಿಶ್ವರೂಪ ದರ್ಶನ ಅಂತ ತೋರಿಸ್ತಾರೆ. ವಿಶ್ವರೂಪ ದರ್ಶನ ಅಂದ್ರೆ ಏನು? ಯಾವ ಅಲಂಕಾರವೂ ಇಲ್ಲದೆ ಕೇವಲ ಅಲ್ಪ ವಸ್ತುವಿನಿಂದ ಆಚ್ಛಾದಿತವಾಗಿರ್ತಕ್ಕಂಥ ಮೂಲ ವಿಗ್ರಹವನ್ನು ನೋಡಿದಾಗ ವಿಶ್ವರೂಪ ದರ್ಶನ ಅಂತ ಅದನ್ನು ಕರೀತಾರೆ. ವಿಶ್ವದ ರೂಪ ಏನಾಯ್ತರೆ? ವಿಶ್ವ ಅಂದ್ರೆ ಇಡೀ ಪ್ರಪಂಚ. ಇಡೀ ಪ್ರಪಂಚದಲ್ಲಿ ಏನು ಅಲಂಕಾರವಿಲ್ಲದೆ, ಏನು ಹೂಗಳನ್ನು ಹಾಕೊಳ್ಳದೆ, ಏನು ಅಭಿಷೇಕವನ್ನು ಮಾಡದೆ ಇರತಕ್ಕಂಥ ರೂಪ ವಿಶ್ವದರ್ಶನ ಹೇಗಾಯಿತು? ಇದರರ್ಥ ಏನು? ನಾವು ನೋಡುತ್ತಿರತಕ್ಕಂಥ ಶಿಲೆ ವಿಶ್ವರೂಪ ಅಲ್ಲ. ನಾವು ಅಲಂಕಾರ ಮಾಡಿದಾಗ ನೀವು ಕೇವಲ ಅಲಂಕಾರವನ್ನು ನೋಡಿಕೊಂಡು ಗಲ್ಲ ತಟ್ಟಿಕೊಂಡು ಹೋಗ್ತಿದ್ದೀರಾ. ಆದರೆ ಅದು ಕೇವಲ ಹೂವ ಮತ್ತು ಆಭರಣಗಳನ್ನು ನೀವು ನೋಡಿದ್ದು. ನಾವು ನೋಡಬೇಕಾಗಿದ್ದೇನು? ಮೂಲ ರೂಪ ಎಲ್ಲಿ ಸಿಗುತ್ತೆ? ಕಲ್ಲಿನಲ್ಲಿ ಸಿಗುತ್ತೇನು? ಕಲ್ಲಿನಲ್ಲಿ ಕೆತ್ತಿದ್ದಾರೆ ಅಷ್ಟೇ. ಹಾಗಾದರೆ ಮೂಲ ರೂಪ ಎಲ್ಲಿದೆ? ಕೆತ್ತಿರತಕ್ಕಂಥ ಶಿಲೆಯಲ್ಲಿ ಅದೇ ರೂಪದಲ್ಲಿ ನಿಂತಿರತಕ್ಕಂಥ ಭಗವಂತ, ಅವನನ್ನು ವಿಶ್ವರೂಪ ಅಂತ ಹೆಸರು. ಹೂವಿಂದ ತುಂಬಿದಾಗ ನಿಮಗೆ ಆ ರೂಪ ಕಾಣಿಸುವುದಿಲ್ಲ. ಯಾವಾಗ ಆಭರಣ ಮತ್ತು ಹೂವನ್ನು ತೆಗೆದಿಟ್ಟಿರ್ತಾರೆ ಆಗ ಆ ಶಿಲೆಯ ಮೂಲ ಬಿಂಬ ನಿಮಗೆ ಕಾಣಿಸುತ್ತೆ. ಅದಕ್ಕೆ ವಿಶ್ವರೂಪ ಅಂತ ಹೆಸರು. ಮಾಡಿದ ಕೂಡಲೇ ನಮಗೆ ಶಿಲಾ ಸಿಕ್ಕಿತು, ನೋಡಿದ್ವು, ಕಣ್ಣು ತುಂಬಿಸ್ಕೊಂಡ್ಬಿಟ್ವು ಅಂತ ನಾವು ಆನಂದಿಸಿಬಿಟ್ರೆ ನಾವು ಮೂರ್ಖರಾಗ್ತೀವಿ. ಯಾಕಂದ್ರೆ ನೋಡಪ್ಪ, ದೇವಸ್ಥಾನ ಇರತಕ್ಕಂಥದ್ದು ಅಲಂಕಾರದಿಂದ ಜನರಿಗೆ ತೋರಿಸ್ತೀವಿ. ಆದರೆ ಭಗವಂತನ ವಿಶ್ವರೂಪ ದರ್ಶನ ಎಂಬುದಾಗಿ ನಿಮ್ಮ ಹೃದಯ ರಂಗದಲ್ಲೇ ನಿಮ್ಮ ಒರಿಜಿನಲ್ ರೂಪ ಅಂದ್ರೆ ಏನು, ನಿಮ್ಮ ಸ್ವರೂಪದಲ್ಲೇ ನಿಂತಿದ್ದಾನೆ. ಆ ಸ್ವರೂಪದಲ್ಲೇ ಇರತಕ್ಕಂಥ ಭಗವಂತನನ್ನು ನೀನು ಕಾಣು. ಅದಕ್ಕೆ ಇದು ಮಾರ್ಗ. ಯಾರು ನಮ್ಮ ಬಿಂಬ ರೂಪವನ್ನು ಕಣ್ಣು ಮುಚ್ಚಿ ಒಳಗಡೆ ನೋಡಬೇಕು. ನಾವಿಲ್ಲಿ ಕಣ್ಣು ತೆರೆದು ಹೊರಗಡೆ ನೋಡ್ತೀವಲ್ಲ ಶಿಲಾ ಮೂರ್ತಿಗಳನ್ನ, ಆ ಮೂರ್ತಿಯನ್ನು ನೆನೆಸಿಕೊಂಡು ಕಣ್ಣು ಮುಚ್ಚಿದಾಗ ನಿಮ್ಮೊಳಗಡೆ ಅದೇ ಶಿಲಾ ಮೂರ್ತಿಯಾಗಿ ಭಗವಂತ ಹೃದಯದಲ್ಲಿ ಕಂಡಾಗ ಅದು ವಿಶ್ವರೂಪ ಎನಿಸುತ್ತದೆ. ಉದಾಹರಣೆಗೆ ನಿಮ್ಮ ಆತ್ಮೀಯ ಪುತ್ರ, ಪತ್ನಿ ಅಥವಾ ಪಿತಾ, ಮಾತಾ ಇವರ ಫೋಟೋವನ್ನು ನೀವು ನೋಡ್ತೀರಾ, ಚಿತ್ರವನ್ನು ನೋಡ್ತೀರಾ. ನೋಡಿದ ಕೂಡಲೇ ಕಣ್ಣು ಮುಚ್ಚುತ್ತೀರಾ. ಕಣ್ಣು ಮುಚ್ಚಿದಾಗ ಏನು ಕಾಣುತ್ತೆ? ನಿಮ್ಮ ತಂದೆಯ ಒಡನಾಟ, ತಾಯಿಯ ಒಡನಾಟ, ನಿಮ್ಮ ಹೆಂಡತಿಯ ಒಡನಾಟ, ಮಕ್ಕಳ ಒಡನಾಟ ನಿಮ್ಮ ಕಣ್ಣು ಮುಂದೆ ಕಾಣುತ್ತೋ ಇಲ್ವೋ? ಆಗ ನೀವೇನು ಮಾಡ್ತೀರಾ? ಗದ್ಗದ ಕಂಠದಿಂದ ಅಳುವುದೋ ನಗುವುದೋ ಏನು ಮಾಡ್ತೀರಾ. ಅದು ನಮ್ಮ ಸಂಬಂಧದಲ್ಲಿ. ಅದರಂತೆ ಈ ಉದಾಹರಣೆಯಂತೆ ಭಕ್ತರಿಗೆ ಭಗವಂತ ಎಲ್ಲಿದ್ದಾನೆ? ಭಕ್ತರ ಕಣದಲ್ಲೂ ತುಂಬಿದ್ದಾನೆ. ಕಣದಲ್ಲಿ ತುಂಬಿದ್ದು ಸಹ ಭಗವಂತ ಏನು ಹೇಳಿದ್ದಾನೆ? ವಿಶ್ವರೂಪ ಮಾಡಿ. ವಿಶ್ವರೂಪ ಅಂದ್ರೆ ಏನರ್ಥ? ಎಲ್ಲ ಕಣದಲ್ಲೂ ನಾನು ನಿಮ್ಮನ್ನ ಕಾಣಿಸ್ಕೊಳ್ಳೋದಿಲ್ಲ. ನಿಮ್ಮ ಬಿಂಬದಲ್ಲಿ, ಹೃದಯ ಮಂಟಪದಲ್ಲಿ ನಾನು ಇದ್ದೇನೆ. ಅದನ್ನು ಚಿಂತನೆ ಮಾಡಿ ಅದಕ್ಕೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ಆಗ ನಾನು ಕಾಣಿಸ್ಕೊಳ್ಳುತ್ತೇನೆ. ಆ ಕಾಣಿಸ್ಕೊಳ್ಳೋದಕ್ಕೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಶಿವಾಲಯದಲ್ಲಿ ಅಂದ್ರೆ ಭಗವಂತನ ಆಲಯದಲ್ಲಿ ಮೂರ್ತಿಯನ್ನು ನೋಡಿ ನೀವು ಪ್ರತ್ಯೇಕವಾಗಿ ಕಣ್ಣು ಮುಚ್ಚಿ ನಿಮ್ಮ ಒಳಗಡೆ ಇರತಕ್ಕಂಥ ನನ್ನನ್ನು ತಿಳಿಯಿರಿ. ಇದಕ್ಕೆ ವಿಶ್ವರೂಪ ಅಂತ ಹೆಸರು. ವಿಶ್ವರೂಪವನ್ನು ಯಾರು ನೋಡ್ತಾರೆ, ಹೇಗಿರ್ತಾನೆ ಭಗವಂತ? ಚಿನ್ಮಯನಾಗಿರ್ತಾನೆ.
ಅವನು ಹೊರಗಡೆ ಯಾವ ವರ್ಣ, ಯಾವ ಕ್ರಿಯೆ, ಯಾವ ಮುಖಕ್ಕೂ ಹೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೊಂದು ರಮ್ಯವಾದ ಕಣ್ಣುಗಳು, ಮುಖ, ಮೂಗು, ಬಾಯಿ, ನಾವು ಎಲ್ಲರೂ ಭಗವಂತ ಕಾಣಿಸ್ಕೊಳ್ತಾನೆ. ಆ ವಿಗ್ರಹ ಅಂದ್ರೆ ಕಾಣಿಸಿಕೊಂಡ ಚಿದಾನಂದ ವಿಗ್ರಹ, ಅವನಿಗೆ ಏನಪ್ಪ ಹೆಸರು? ಶುಭಾಂಗ. ನಿಮ್ಮೊಳಗೆ ನಿಂತಿರುವ ಶುಭಾಂಗವನ್ನು ನೋಡಿದಾಗ ನೀವೇನು ಹೇಳಬೇಕು? ಹೇ ಶುಭಾಂಗ. ಭಗವಂತನ ಮೂಲ ರೂಪವನ್ನು ನಮ್ಮಲ್ಲಿ ಕಂಡಾಗ, ಬಿಂಬ ರೂಪವನ್ನು ಕಂಡಾಗ ನಿಮ್ಮ ಉದ್ಗಾರ ಹೇಗಿರಬೇಕು? ಹೇ ಶುಭಾಂಗ. ಅದನ್ನ ಶ್ರೀ ಪುರಂದರದಾಸರು ಅನುಭವಿಸಿ ತೋರಿಸುತ್ತಿದ್ದಾರೆ ಇಲ್ಲಿ. ಇದನ್ನು ನಮ್ಮಲ್ಲಿ ಎಷ್ಟು ಜನರು ಅನುಸರಿಸುತ್ತಿದ್ದಾರೆ ತಿಳಿಯಕ್ಕೆ ಸಾಧ್ಯ ಇಲ್ಲ. ಹಿಂದಿನ 27ನೇ ಗದ್ಯ ಯಾವುದು? ಜನ್ಮಾದ್ಯಸ್ಯ ಹತ ಎಂಬತಕ್ಕಂಥ ಅಲ್ಲಿ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಅಜ್ಞಾನ, ಬಂಧ, ಮೋಕ್ಷ ಇಷ್ಟನ್ನು ಮಾಡತಕ್ಕಂಥ ಭಗವಂತ ಎಂಬತಕ್ಕಂಥ ಚಿತ್ರಣವಾಗಿದೆ. ಆ ಚಿತ್ರಣ ನಿಮ್ಮ ಕಣ್ಣು ಮುಂದೆ ನಿಂತಾಗ ಒಳಗಡೆ ಇರತಕ್ಕಂಥ ಭಗವಂತ ತಾನಾಗಿ ಕಾಣಿಸಿಕೊಳ್ಳುತ್ತಾನೆ. ಅವನೇ ಶುಭಾಂಗ. ಯಾರಿಗೆ ಹಿಂದಿನ 27ರಿಂದ 34 ಇನ್ನು ಪರಿಚಯವಾಗಲಿಲ್ಲವೋ ಅವರಿಗೆ ಶಬ್ದ ರೂಪವಾಗಿಯೇ ಇರ್ತಾರೆ. ಈಗ ಸಾಧಕರು ಪ್ರೌಢಿಮೆಯನ್ನು ಗಳಿಸಿದ್ದಾರೆ. ಯಾವಾಗ ಅಷ್ಟರೂಪವನ್ನು ತಿಳಿತಾರೋ ಅವರು ಪ್ರೌಢರಾಗಿರ್ತಾರೆ. ಆಗ ಅವರು ತಾವು ಇದ್ದಲ್ಲೇ ಭಗವಂತನ ಹೇಗೆ ಆರಾಧಿಸಬಹುದು ಎಂಬುದನ್ನು ಅವರು ತಿಳಿದಿರ್ತಾರೆ. ಹೇ ಎಂಬ ಸಂಬೋಧನ ಶಬ್ದದಿಂದ ಆರಂಭವಾಗುತ್ತದೆ. ಆದ್ದರಿಂದ ಪುರಂದರದಾಸರು ಹೇ ಶುಭಾಂಕ ಅಂತ ಹೇಳಿದ್ದಾರೆ. ನೀವು ನಿಮ್ಮ ಹೃದಯದಲ್ಲಿ ಭಗವಂತನ ಕಾಣುತ್ತಿರಬೇಕು ಎಂದರ್ಥ. ಮೈಲಿಗಟ್ಟಲೆ ಸರದಿಯಲ್ಲಿ ನಿಂತು ಶ್ರಮ ವಹಿಸುವುದರ ಬದಲು ನಿಮ್ಮಲ್ಲಿ ಕಾಣಿರಿ ಎಂಬ ನಿರ್ದೇಶನವಿದು. ಹೇ ಶುಭಾಂಗ. ನಾವು ತೀರ್ಥಯಾತ್ರೆಗಾಗಿ ಬೆಟ್ಟವನ್ನು ಹತ್ತಿ ನದಿಯಲ್ಲಿ ಮಿಂದು ಶುಭ್ರ ವಸ್ತ್ರವನ್ನು ಉಟ್ಟುಕೊಂಡು 4 ಜೊತೆಯಲ್ಲಿ ಶ್ರಮ ವಹಿಸಿ ಒಬ್ಬ ದೇವರ ಪ್ರತಿಮೆಯನ್ನು ನಾವು ನೋಡ್ತೇವೆ. ಅದನ್ನ ವಿಶ್ವರೂಪ ಅಂತ ಅನ್ಕೊಂಡ್ಬಿಡ್ತೀವಿ, ಬರ್ತೀವಿ, ಮತ್ತೆ ನೋಡ್ತೀವಿ, ಮತ್ತೆ ಬರ್ತೀವಿ. ಆದರೆ ಶ್ರೀ ಪುರಂದರದಾಸರು ಇದು ಸಾಧನೆಯ ಅಂಗವಾಗಿ ಭಗವಂತನ ನಾಮವನ್ನು ತಿಳಿಸ್ತಾ ಇದ್ದಾರೆ. ಅವನು ಶುಭಾಂಗನಾಗಿದ್ದಾನೆ. ಅದನ್ನು ನೀವು ಅನುಭವಿಸಿದಾಗ, ನಿಮ್ಮ ಕಣ್ಣಿನ ಮುಂದೆ ಕಂಡಾಗ ಅದನ್ನು ನೀವು ಏನನ್ನು ಹೇಳಕ್ಕೆ ಸಾಧ್ಯವಾಗುವುದಿಲ್ಲ. ಚಿನ್ಮಯ ರೂಪಿ, ಚಿದಾನಂದ ರೂಪಿ ಅಂತ ಹೇಳಬೇಕು. ಅದನ್ನ ಆ ಶಬ್ದದಿಂದ ಹೇಳಬಹುದು. ಯಾವ ಶಬ್ದದಿಂದ ಹೇಳಬಹುದು? ಶುಭಾಂಗ, ಹೇ ಶುಭಾಂಗನೇ ಅಂತ ಹೇಳಬೇಕು ಎಂಬತಕ್ಕಂಥ ಅಮೂಲ್ಯವಾದ ಉಪದೇಶವನ್ನು ಇಲ್ಲಿ ಶ್ರೀ ಪುರಂದರದಾಸರು ಮಾಡಿ ತೋರಿಸಿದ್ದಾರೆ. ಇದು ಸಾಧಕರಿಗೆ ಬಹಳ ಉಪಯೋಗವಾಗಿದೆ. ಇದನ್ನು ಅನುಭವಿಸಬೇಕು. ಇಂತಹ ಶ್ರೇಷ್ಠ ಭಕ್ತಿ ಮಾರ್ಗವನ್ನು ತೋರಿಸಿದ ಶ್ರೀ ಪುರಂದರದಾಸರಿಗೆ ಭೂಯಿಷ್ಠಾಂತೆ ನಮ ಉಕ್ತಿಂಬಿದೇಮ ಎಂದು ಹೇಳಿ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ ಪುರಂದರ ವಿಠಲ ನಮ್ಮೆಲ್ಲರನ್ನು ಸಲಹಲಿ, ನಮಗೆ ಸದಾ ಅವನ ಶುಭಾಂಗವನ್ನು ಕಾಣಿಸುವಂತಾಗಲಿ. ಆ ಶುಭಾಂಗದಿಂದ ನಾವು ಸದಾ ತೃಪ್ತರಾಗುವಂತಾಗಲಿ ಎಂಬ ಆಶಯವನ್ನು ಇಟ್ಟುಕೊಂಡು ಪುರಂದರದಾಸರಿಗೆ ಮತ್ತು ಶ್ರೀ ಪುರಂದರ ವಿಠಲನಿಗೆ ದೀರ್ಘ ದಂಡವನ್ನು ಒಪ್ಪಿಸುತ್ತಾ ಭಗವಂತ ರಕ್ಷಿಸು ರಕ್ಷಿಸು ಅಂತ ಹೇಳಿ ವಿನಮ್ರಿಸೋಣ. ಭಾರತೀಯ ರಮಣಕ್ಕೆ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.